ಮಹಾ ಮತದಾನದ ದಿನ ಇವತ್ತು. 1.5 ತಿಂಗಳು ಅಬ್ಬರದ ಪ್ರಚಾರ ನಡೆಸಿದಂತಹ ಅಭ್ಯರ್ಥಿಗಳು ಈಗ ಸೈಲೆಂಟ್ ಆಗಿದ್ದಾರೆ. ಆದ್ರೆ ನಿಜಕ್ಕೂ ಆಕ್ಟಿವ್ ಆಗಬೇಕಾಗಿರೋದು ಮತದಾರರು. ಹೆಚ್ಚೆಚ್ಚು ಮತದಾರರು ಮತಗಟ್ಟೆಗೆ ಬರಲಿ, ಮತವನ್ನ ಚಲಾಯಿಸಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜಾಗೃತಿಯನ್ನ ಕೂಡ ಚುನಾವಣಾ ಆಯೋಗ ಈಗಾಗಲೇ ಜನರಲ್ಲಿ ಮೂಡಿಸಿದೆ. ನೋಡೋಣ ಈ ಬಾರಿ ಎಷ್ಟರ ಮಟ್ಟಿಗೆ ಮತದಾನ ಆಗುತ್ತೆ ಅಂತ. ಮೈಸೂರಿನಿಂದ ಮಧುಸೂದನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಇಲ್ಲಿ ತನಕ ಅಲ್ಲಿನ ರಾಜಕೀಯ ಮೇಲಾಟಗಳು ಯಾವ ರೀತಿ ಇದೆ, ಚುನಾವಣಾ ರಾಜಕೀಯ ಹೇಗಿದೆ ಅನ್ನೋದರ ಬಗ್ಗೆ ನಿಮ್ ಜೊತೆ ನಾವು ಮಾತಾಡಿದ್ವಿ. ಮೈಸೂರಿನಲ್ಲಿ ಅಷ್ಟರ ಮಟ್ಟಿಗೆ ನೆಕ್ ಟು ನೆಕ್ ಫೈಟ್ ನಡೆದಿತ್ತು. ಅಷ್ಟರ ಮಟ್ಟಿಗೆ ಚುನಾವಣೆಗಾಗಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕಾಗಿ ಬಹಳಷ್ಟು ಫೈಟ್ಗಳು ನಡೆದಿತ್ತು. ಇವತ್ತಿನ ದಿನ ಪ್ರಶ್ನೆ ಮಾಡೋದಾದ್ರೆ ಮತದಾನಕ್ಕೆ ಯಾವ ರೀತಿಯಾದಂತಹ ತಯಾರಿ ಇದೆ? ಇಷ್ಟು ದಿನ ಅಭ್ಯರ್ಥಿಗಳು ಆಕ್ಟಿವ್ ಆಗಿದ್ರು, ಈಗ ಮತದಾರರು ಆಕ್ಟಿವ್ ಆಗಬೇಕು. ಶ್ವೇತಾ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂದರೆ ಚುನಾವಣೆಯಲ್ಲೂ ಕೂಡ ಮತದಾನದ ದಿನ ಏನಿದೆ, ಆ ಮತದಾನದ ದಿನದಲ್ಲಿ ಇಡೀ ದೇಶದ ಜನ ಪಾಲ್ಗೊಳ್ಬೇಕು. ಜನ ಪಾಲ್ಗೊಂಡ್ರೆ ಅಂದರೆ ಮತದಾರರು ಪಾಲ್ಗೊಂಡ್ರೆ ಈ ಒಂದು ಹಬ್ಬ ತುಂಬ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಪರ್ಸೆಂಟೇಜ್ ವೋಟಿಂಗ್ನ ಪರ್ಸೆಂಟೇಜ್ ಏನಿದೆ ಅದು ಸಾಕ್ಷಿ ಆಗುತ್ತೆ. ಆದರೆ ಅಧಿಕಾರಿ ವರ್ಗ ಏನಿದೆ, ಒಂದು ಸುಭದ್ರವಾದ ಸುಲಲಿತವಾದಂಥ ಒಂದು ಮತದಾನವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಮತಕೇಂದ್ರದ ಆರಂಭದಿಂದನೂ ತೋರಿಸ್ತಾ ಹೋಗ್ತೀನಿ. ಮತದಾರರ ಸಹಾಯ ಕೇಂದ್ರದಿಂದ ಹಿಡಿದು ಮತದಾನವನ್ನು ಮಾಡಲಿಕ್ಕೆ ಬರ್ತಕ್ಕಂಥ ಮತದಾರರೇನಿದ್ದಾರೆ ಅವರಿಗೆ ಎಲ್ಲ ರೀತಿಯಾದ ಅನುಕೂಲಗಳನ್ನು ಮಾಡಿಕೊಡುವಂಥದ್ದು. ಇಲ್ಲಿ ಹಿರಿಯ ಜೀವಿಗಳಿಗಾಗಲೇ ಕೂಡ ಮೊದಲಾಗಿ ಮತ ಚಲಾಯಿಸಲಿಕ್ಕೆ ಮತಕೇಂದ್ರದ ಬರುವಂಥದ್ದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು ಮತಕೇಂದ್ರಕ್ಕೆ ಬರ್ತಕ್ಕಂಥ ಮತದಾರರೇನಿದ್ದಾರೆ ಅವ್ರಿಗೆ ಈಗಾಗಲೇ ಕೂಡ ಅವ್ರಿಗೆ ಗುರುತಿನ ಚೀಟಿಗಳನ್ನು ಅಂದರೆ ಅವರ ಸಂಖ್ಯೆ ಯಾವುದು, ಅವರು ಎಲ್ಲಿ ಮತ ಹಾಕಬೇಕು, ಇದರೆಲ್ಲದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಿರಿಯ ಜೀವಿಗಳಿಗಾಗಲೇ ಕೂಡ ಮತಕೇಂದ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತೀರಿ. ಇನ್ನು ಜಿಲ್ಲಾಡಳಿತ ಅಂದರೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳೇನಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ, ಕ್ಷೇತ್ರದಾದ್ಯಂತ ಮತದಾನ ಸುಸೂತ್ರವಾಗಿ ಆಗಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿರ್ತಕ್ಕಂಥದ್ದು 2202 ಮತಗಟ್ಟೆಗಳು. ಆ 202 ಮತಗಟ್ಟೆಗಳಲ್ಲಿ 435 ಮತಗಟ್ಟೆಗಳು ಅತಿ ಸೂಕ್ಷ್ಮ ಮತಗಟ್ಟೆಗಳಿರ್ತಕ್ಕಂಥದ್ದು. ನೀವು ಗಮನಿಸ್ಬೋದು. ಅವರು ಕೂಡ ಅವ್ರಿಗೆ ಓಟ್ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ID ಕಾರ್ಡ್ ಏನಿದೆ, ID ಕಾರ್ಡನ್ನು ಕೂಡ ತಂದಿದ್ದಾರೆ. ಆಮೇಲೆ ಮತಚೀಟಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಾರಿ QR ಸ್ಕ್ಯಾನ್ ಇರತಕ್ಕಂತಹ ಮತ ಚೀಟಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಅವರು ಮತ ಚೀಟಿಗಳನ್ನು ಬೇರೆಯವರು ಯಾರಾದರೂ ತಂದ್ರೂ ಕೂಡ ಅವ್ರ ಇನ್ಫಾರ್ಮೇಷನ್ ಏನಿದೆ ಅದೆಲ್ಲ ಕೂಡ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೀವು ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಆರಂಭದಲ್ಲೇ ಕೂಡ ಹಿರಿಯ ಜೀವಿಗಳು ಒಂದು ಮತ ಹಾಕಲಿಕ್ಕೆ ಕೂಡ ರೆಡಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನು ಒಳಭಾಗದಲ್ಲಿ ಓದಂತೆ ಅವ್ರ ಇನ್ಫಾರ್ಮೇಷನ್ ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಅವ್ರಿಗೆ ಶಾಯಿಯನ್ನು ಹಾಕುವಂಥ ವಿಚಾರ ಇರ್ಬೋದು, ಇದೆಲ್ಲವನ್ನೂ ಕೂಡ ಆಗ್ತಾ ಇದೆ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆರಂಭದಲ್ಲೇ ಆಗ್ತಕ್ಕಂಥ ಮತದಾನದ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು ಒಂದು ಬಿಸಿಲಿದೆ. ಬಿಸಿಲಿನ ಸಂದರ್ಭದಲ್ಲೂ ಕೂಡ ಬರುವಂಥವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಸೂಕ್ಷ್ಮ ಮತಗಟ್ಟೆಗಳೇನಿವೆ, ಸೂಕ್ಷ್ಮ ಮತಗಟ್ಟೆಗಳಲ್ಲೂ ಕೂಡ ಪ್ಯಾರಾಮಿಲಿಟರಿಯನ್ನು ಬಳಸಿ ಅಲ್ಲೂ ಕೂಡ ಯಾರೂ ತೊಂದರೆಯನ್ನು ಕೊಡಬಾರ್ದು, ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅಂದರೆ ಸುಲಲಿತವಾಗಿ, ಸುಭದ್ರವಾಗಿ ಮತ್ತು ಶಾಂತಿಯುತವಾಗಿ ಹೆಚ್ಚು ಮತದಾನ ಆಗಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಪ್ರತಿಮಾ. ಎಸ್ ಮಧು, ಹಾಗೇನೆ ತುಮಕೂರಿನ ಚಿತ್ರಣ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಬೇಕು ಅಂತ ಜನ ಆಕ್ಟಿವ್ ಆಗಿ ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಧಾವಿಸ್ತಾ ಇದ್ದಾರಾ? ನಾವು ನೋಡ್ತಾ ಇದ್ದೀವಿ ಕೆಲವು ಕಡೆಗಳಲ್ಲಿ ಆಲ್ರೆಡಿ ಬಂದು ನಿಂತಿರೋದನ್ನ. ತುಮಕೂರಿನಲ್ಲಿ ಏನ್ ಚಿತ್ರಣ ಕಂಡು ಬರ್ತಾ ಇದೆ? ಫೈಟ್ ಅಂತೂ ಬಹಳ ಜೋರಾಗಿದೆ. ಇಷ್ಟು ದಿನದ ನಾವು ಆಕ್ಟಿವ್ ಪಾಲಿಟಿಕ್ಸ್ ಅನ್ನ ನೋಡ್ತಾ ಇದ್ವಿ, ಈಗ ಮತದಾರ ಆಕ್ಟಿವ್ ಆಗಿ ವೋಟ್ ಹಾಕೋದಕ್ಕೆ ಅತ್ತ ಧಾವಿಸ್ತಾ ಇದ್ದಾನ. ಏನ್ ಸೀನ್ ಕಂಡು ಬರ್ತಾ ಇದೆ ತಮ್ಗೆ? ಪ್ರತಿಮಾ, ಏನು ತುಮಕೂರಲ್ಲೂ ಕೂಡ ಇವತ್ತು ಮತದಾನದ ಒಂದು ಖುಷಿ ಸಂಭ್ರಮ ಅನ್ನೋದು ಕೂಡ ಕಂಡು ಬರ್ತಿರುವಂಥದ್ದು. ಇವತ್ತು 7 ಗಂಟೆಯಿಂದ ಮತದಾನ ಶುರು ಆಗುತ್ತೆ. ನಾನೀಗ ಮೊದಲು ಸಿದ್ಧಗಂಗಾ ಮಠದಲ್ಲಿದ್ದೀನಿ. ಇಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳು ಮೊದಲ ಮತದಾನವನ್ನು ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ಮತದಾನ ಮಾಡೋದ್ರ ಮುಖಾಂತರವಾಗಿ ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ನೀಡುವಂಥದ್ದು. ನಾನು ಆ ಮಠದಲ್ಲಾಗಿರುವಂಥ ವ್ಯವಸ್ಥೆಗಳನ್ನು ತೋರಿಸ್ಕೊಂಡು ತುಮಕೂರಿನಲ್ಲಿ ಯಾವ್ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೆ ಜಿಲ್ಲಾಡಳಿತ ಎಲ್ಲವನ್ನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವೀಗ ನೋಡ್ತಿರುವಂಥದ್ದು ಇದು ಸಿದ್ಧಗಂಗಾ ಮಠದಲ್ಲೇ ಇರುವಂತಹ
ಮತಗಟ್ಟೆ ಸಂಖ್ಯೆ 113ರಲ್ಲಿರುವಂಥದ್ದು. ಇಲ್ಲಿ ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀಗಳು ಬಂದು ಮತದಾನವನ್ನು ಮಾಡಲಿದ್ದಾರೆ. ಅದಕ್ಕಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಾಗಿರುವಂಥದ್ದು. ಸಹಜವಾಗಿ ನಿನ್ನೆಯಿಂದಲೂ ಕೂಡ ಏನು ಜಿಲ್ಲಾಡಳಿತ ಸಾಕಷ್ಟು ಖುದ್ದು ಏನು DC ಅವರು ಸೇರಿದಂತೆ SP ಅವರು ಸೇರಿದಂತೆ ಸಾಕಷ್ಟು ಎಲ್ಲರೂ ಕೂಡ ತೆಗೆದುಕೊಂಡು ಇದನ್ನು ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡು ಎಲ್ಲ ಮತಗಟ್ಟೆಗಳು ಕೂಡ EVM ಮಿಷಿನ್ ಕಳಿಸೋದ್ರ ಮುಖಾಂತರವಾಗಿ ಎಲ್ಲ ವ್ಯವಸ್ಥೆ ಆಗಿರುವಂಥದ್ದು. ಒಟ್ಟು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 1846 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಅದರಲ್ಲಿ 259 ಮತಗಟ್ಟೆಗಳು ಸಾಕಷ್ಟು ಸೂಕ್ಷ್ಮ ಮತಗಟ್ಟೆಗಳು ಅಂತೇಳಿ ಗುರುತಿಸಿದ್ದಾರೆ. ಮತ್ತು 40 ಮಹಿಳಾ ಮತಗಟ್ಟೆಗಳು ಅಂತೇಳಿ ಗುರುತು ಮಾಡಿರುವಂಥದ್ದು. ಪ್ರತಿ ಮತಗಟ್ಟೆಗಳ ಬಳಿ ಸಾಕಷ್ಟು ಏನು ಎಚ್ಚರಿಕೆ ಕ್ರಮಗಳನ್ನು ವಹಿಸಿರೋ ಏನು ಅತಿ ಸೂಕ್ಷ್ಮ ಮತಗಟ್ಟೆಗಳೇನಿದೆ ಅಲ್ಲಿ ಭದ್ರತಾ ಸಿಬ್ಬಂದಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಪ್ರತಿ ಬೂತಲ್ಲೂ ಪ್ರತಿ ಮತಗಟ್ಟೆಗಳಲ್ಲೂ ಕೂಡ 4 ರಿಂದ 5 ಜನ ಸಿಬ್ಬಂದಿಗಳು ಇರ್ತಾರೆ. ಬರುವಂಥವ್ರಿಗೆ ಎಲ್ರಿಗೂ ಕೂಡ ಅವರ ಒಂದು ತಂದಿರುವಂಥ ದಾಖಲಾತಿ ಮತಪಟ್ಟಿಯನ್ನು ಎಲ್ಲವನ್ನೂ ಪರಿಶೀಲನೆ ಮಾಡಿ ಮತ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು. ನೀವೀಗ ನೋಡ್ತಿರುವಂಥದ್ದು ಇದೀಗ EVM ಮಿಷಿನ್ಸ್ ಏನಿದೆ ಅದನ್ನು ಜೋಡಣೆ ಮಾಡುವಂತಹ ಕೆಲಸಗಳನ್ನು ಅಧಿಕಾರಿಗಳು ಮಾಡ್ತಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ ಶುರುವಾಗುತ್ತೆ. ಸರಿಯಾಗಿ ಮತ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಅದನ್ನು ನೋಡ್ಬೋದು. ಪ್ರತಿಮಾ ಮತ್ತೆ ಶ್ವೇತಾ. ಥ್ಯಾಂಕ್ ಯು ಮಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.